ಹೆಲೋ ಆಲ್. ಈ ಹಿಂದೆ ಕೂಡ ನಾನು ಟಿ.ಪಿ, ಎಂ.ಪಿ, ಎ.ಪಿ ಬಗ್ಗೆ ಮತ್ತು ಟಿ.ಆರ್, ಎ.ಆರ್, ಎಮ್.ಆರ್ ಬಗ್ಗೆ ಕ್ಲಾಸ್ ಮಾಡಿದ್ದೆ. ಈಗ ನಾನು ಸೆಕ್ಷನ್ ಎ ಅಲ್ಲಿ ಒನ್ ವರ್ಡ್ ಸೆಂಟೆನ್ಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒನ್ ವರ್ಡ್ ಸೆಂಟೆನ್ಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ ಅಂತ ಬಂದಿದ್ದೀನಿ. ಅದರಲ್ಲಿ ಫಸ್ಟ್ ಕ್ವಶನ್ ಬಂದು ಗಿವ್ ದ ಮೀನಿಂಗ್ ಆಫ್ ಮಾರ್ಜಿನಲ್ ಪ್ರಾಡಕ್ಟ್. ಈ ಕ್ವಶನ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಾಡಕ್ಟು. ನಾನು ನಿಮ್ಗೆ ಈಗ ಆಲ್ರೆಡಿ ಟಿ.ಪಿ, ಎ.ಪಿ, ಎಂ.ಪಿ ಬಗ್ಗೆ ಕ್ಲಾಸ್ ಮಾಡಿದ್ದೆ. ಅದರಲ್ಲಿ ಎಂ.ಪಿ ಅಂದರೆ ಏನಂತ ಹೇಳಿದ್ದೆ ನಾನು, ಡೆಲ್ಟಾ ಟಿ.ಪಿ ಅಂತ ಹೇಳಿದೆ. ಅಂದ್ರೆ ಏನರ್ಥ? ಚೇಂಜಸ್ ಇನ್ ಟೋಟಲ್ ಪ್ರಾಡಕ್ಟ್ ಅಂತ. ನೀವು ಅದನ್ನೇ ಬರೀರಿ. ಮಾರ್ಜಿನಲ್ ಪ್ರಾಡಕ್ಟ್ ಇಸ್ ನಥಿಂಗ್ ಬಟ್ ಚೇಂಜಸ್ ಇನ್ ದ ಟೋಟಲ್ ಪ್ರಾಡಕ್ಟ್ ಅಂತಾನೆ ಬರೆದು ಫಾರ್ಮುಲಾ ಹಾಕಿ. ಫಾರ್ಮುಲಾ ಏನಂತ ಹಾಕ್ತೀರಾ? ಇದು ನಿಮ್ಗೆ ಆಗಲೇ ಈಸಿ ಆಗಿರ್ಲಿ ಅಂತ ಹೇಳ್ಕೊಡಕ್ಕೆ ಡೆಲ್ಟಾ ಟಿ.ಪಿ ಅಂತ ಹೇಳ್ಕೊಟ್ಟೆ. ನೀವು ಸ್ಟ್ಯಾಂಡರ್ಡ್ ಫಾರ್ಮುಲಾ ಬಂದು ಎಂ.ಪಿ ಈಸ್ ಈಕ್ವಲ್ ಟು ಟೋಟಲ್ ಪ್ರಾಡಕ್ಟ್ n ಫ್ಯಾಕ್ಟರ್ ಮೈನಸ್ ಟೋಟಲ್ ಪ್ರಾಡಕ್ಟ್ n ಮೈನಸ್ 1. ಇದು ಇದರ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಆಲ್ಮೋಸ್ಟ್ ಇದೇ ಅರ್ಥ ಬರ್ತದೆ. ಇದು ಇನ್ಫಾರ್ಮಲ್ ಫಾರ್ಮುಲಾ, ಇದು ಫಾರ್ಮಲ್ ಫಾರ್ಮುಲಾ. ಸೊ ಫಸ್ಟ್ ಕ್ವಶನ್ ಕ್ಲಿಯರ್ ಆಯಿತು. ಈಗ ಎರಡನೇ ಕ್ವಶನ್ ಕೇಳಿದ್ದಾರೆ, ವಾಟ್ ಈಸ್ ಪ್ರೈಸ್ ಸೀಲಿಂಗ್ ಅಂತ. ಸೀಲಿಂಗ್ ಅನ್ನೋ ವರ್ಡೇ ಇಂಡಿಕೇಟ್ ಮಾಡ್ತಾ ಇದೆ ಲಿಮಿಟ್ ಅಂತ ಅರ್ಥ ಬರ್ತದೆ. ಸೀಲಿಂಗ್ ಅಂದ್ರೆ ಒಂದು ಲಿಮಿಟ್ ಅಂತ ಅರ್ಥ ಬರ್ತದೆ. ಸೊ ನೀವು ಉತ್ತರ ಏನಂತ ಬರೀಬಹುದು ಅಂದ್ರೆ, ಮ್ಯಾಕ್ಸಿಮಮ್ ಲಿಮಿಟ್ ಫಾರ್ ದ ಇಂಪೋಸಿಷನ್ ಆಫ್ ಎಸೆನ್ಷಿಯಲ್ ಗೂಡ್ಸ್ ಅಂಡ್ ಸರ್ವಿಸಸ್ ಬೈ ದ ಗವರ್ನಮೆಂಟ್. ಸೊ ಏನಾದ್ರು ಪ್ರೈಸ್ ಸೀಲಿಂಗ್ ಬಗ್ಗೆ ಕ್ವಶನ್ ಬಂದ್ರೆ ನೀವೇನಂತ ಆನ್ಸರ್ ಮಾಡಬೇಕು ಅಂದ್ರೆ, ಇಟ್ ಈಸ್ ಎ ಮ್ಯಾಕ್ಸಿಮಮ್ ಲಿಮಿಟ್ ಆರ್ ಅಪ್ಪರ್ ಲಿಮಿಟ್ ಆನ್ ವಿಚ್ ಗವರ್ನಮೆಂಟ್ ಕ್ಯಾನ್ ಇಂಪೋಸ್ ಎ ಪ್ರೈಸ್ ಆನ್ ಸರ್ಟೆನ್ ಎಸೆನ್ಷಿಯಲ್ ಗೂಡ್ಸ್ ಅಂಡ್ ಕಮಾಡಿಟೀಸ್ ಆರ್ ಸರ್ವಿಸಸ್ ಅಂತ ಬರೀಬಹುದು. ಇನ್ನು ಮೂರನೇ ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಗಿವ್ ದ ಮೀನಿಂಗ್ ಆಫ್ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಕೇಳಿದ್ದಾರೆ. ಇಂಟರ್ಮೀಡಿಯೇಟ್ ಗೂಡ್ಸ್ ಅಂದ್ರೆ, ಈಗ ಒಂದು ಗೂಡು, ಸಪೋಸ್ ನಾನೊಂದು ಇಂಡಸ್ಟ್ರಿ ರನ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಇಂಡಸ್ಟ್ರಿ, ಈಗ ರಾ ಮೆಟೀರಿಯಲ್ಸ್ ನನಗೆ ಇನ್ಪುಟ್ ಆಗ್ತದೆ ಅಲ್ವಾ? ರಾ ಮೆಟೀರಿಯಲ್ಸ್ ಇನ್ಪುಟ್ ಆಗ್ತದೆ ನಮಗೆ. ರಾ ಮೆಟೀರಿಯಲ್ಸ್ ನ ಇಂಡಸ್ಟ್ರಿಯಲ್ ಪ್ರೊಸೆಸ್ ಮುಖಾಂತರ ನಾವೇನ್ ಮಾಡ್ತೀವಿ, ಔಟ್ಪುಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ಔಟ್ಪುಟ್ ಆಗಿ ಕನ್ವರ್ಟ್ ಆಗ್ತದೆ. ಈ ಔಟ್ಪುಟ್ ಆಗಿರೋದನ್ನ ಫಿನಿಶ್ಡ್ ಗೂಡ್ಸ್ ಅಂತ ಅಂತಾರೆ. ಸಪೋಸ್ ಈ ಫಿನಿಶ್ಡ್ ಗೂಡ್ ಏನಿದೆಯೋ ಅದು ಇನ್ನೊಂದು ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಆಗಿದ್ರೆ, ಈ ಫಿನಿಶ್ಡ್ ಗೂಡ್ ಏನಿದೆಯಲ್ಲ ಅದು ಇನ್ನೊಂದು ಇಂಡಸ್ಟ್ರಿಗೆ ರಾ ಮೆಟೀರಿಯಲ್ ಆಗಿದ್ರೆ ಅದನ್ನ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಅಂತಾರೆ. ಈಗ ಫಾರ್ ಎಕ್ಸಾಂಪಲ್ ಜಾಗರಿ ಇಂಡಸ್ಟ್ರಿನೇ ತಗೊಳ್ಳೋಣ. ಜಾಗರಿ ಇಂಡಸ್ಟ್ರಿ ಅಂದ್ರೆ ಬೆಲ್ಲದ ಕಾರ್ಖಾನೆ. ಬೆಲ್ಲ ಹೇಗ್ ಮಾಡ್ತಾರೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು. ಕಬ್ಬು ಅದರ ರಾ ಮೆಟೀರಿಯಲ್, ಶುಗರ್ ಕೇನ್. ಅದು ಹೋಗಿ ಸೈಂಟಿಫಿಕ್ ಪ್ರೊಸೀಜರ್ ಮುಖಾಂತರ ಫಾರ್ಮುಲೇಟ್ ಮಾಡಿ ಎಲ್ಲ ತೆಗೆದು ಕಡೆಗೆ ನಿಮಗೆ ಬ್ಯಾಗೇಜ್ ಮತ್ತೆ ಮೊಲಾಸ್ ಅಂತ ಉಳ್ಕೊತದೆ. ಅಂದ್ರೆ ಏನು, ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಅವರು ಜಾಗರಿ ತಗೊಂಡ್ಬಿಡ್ತಾರೆ. ಜಾಗರಿ ಮತ್ತೆ ಶುಗರ್ನ ತಗೊಂಡು ಇನ್ನೇನ್ ವೇಸ್ಟ್ ಇರ್ತದಲ್ಲ ಅದು ಬ್ಯಾಗೇಜ್ ಅಂಡ್ ಮೊಲಾಸ್ ಆಗುತ್ತೆ ಅಲ್ವಾ? ಈಗ ಬ್ಯಾಗೇಜ್ ಅಂಡ್ ಮೊಲಾಸ್ ರಾ ಮೆಟೀರಿಯಲ್ ಆಗಿ ಫ್ಯೂಯಲ್ ತಯಾರು ಮಾಡೋಕ್ಕೆ ಮತ್ತೆ ಆಲ್ಕೋಹಾಲ್ ತಯಾರು ಮಾಡೋದಕ್ಕೆ ಮತ್ತೆ ಪೇಜಸ್ ಬುಕ್ಸ್ ತಯಾರು ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಹಾಗಾಗಿ ನಾವು ಈಗ ಇಂಟರ್ಮೀಡಿಯೇಟ್ ಗೂಡ್ಸ್ ಅಂತ ಅದನ್ನ ಕನ್ಸಿಡರ್ ಮಾಡಬಹುದು. ಇಂಟರ್ಮೀಡಿಯೇಟ್ ಗೂಡ್ಸ್ ಅರ್ಥ ಆಯ್ತಲ್ಲ? ಈಗ ಇನ್ನೊಂದು ಕ್ವಶನ್ ಏನ್ ಕೇಳಿದ್ದಾರೆ ಅಂದ್ರೆ, ಆಟೋನಮಸ್ ಕನ್ಸಂಪ್ಷನ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಆಟೋನಮಸ್ ಕನ್ಸಂಪ್ಷನ್ ಅಂತ ಅಂದ್ರೆ ನಿಮ್ಮ ಇನ್ಕಮ್ ಮೇಲೆ ಯಾವುದೇ ಡಿಪೆಂಡೆನ್ಸ್ ಇಂದ ನೀವು ಒಂದು ಕನ್ಸಂಪ್ಷನ್ ಮಾಡ್ತಿರ್ತೀರಿ. ರೆಸ್ಪೆಕ್ಟಿವ್ ಆಫ್ ದ ಇನ್ಕಮ್. ನೀವು 10,000 ರೂಪಾಯಿ ಬಂದ್ರು ಅಷ್ಟೇ ಕನ್ಸಂಪ್ಷನ್ ಮಾಡ್ತೀರಾ. ಒಂಚೂರು ಜಾಸ್ತಿ ಆಯ್ತು, 15,000 20,000 ಇನ್ಕಮ್ ಬಂದ್ರು ನೀವು ಅಷ್ಟೇ ಕನ್ಸಂಪ್ಷನ್ ಮಾಡ್ತಾ ಇರ್ತೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನನ್ನ ಆದಾಯ 10,000 ಅಂತ ಇಟ್ಕೊಳ್ಳೋಣ, ಅಥವಾ ಎಕ್ಸ್ ನ ಆದಾಯ 10,000 ಅಂತ ಇಟ್ಕೊಳ್ಳೋಣ. ಅವನ ಕನ್ಸಂಪ್ಷನ್ ಪರ್ ಇನ್ಕಮ್ ಎಷ್ಟಿದೆ, 5,000 ಅಂತ ಇಟ್ಕೊಳ್ಳೋಣ. ಅವನ ಇನ್ಕಮ್ ರೇಸ್ ಆಯ್ತು 15,000, ಅವನ ಕನ್ಸಂಪ್ಷನ್ ಇನ್ನೂ ಸ್ಟಿಲ್ 5,000 ಅಂತ ಇದ್ರೆ ಅದನ್ನ ನಾವೇನಂತ ಕರಿತೀವಿ, ಆಟೋನಮಸ್ ಕನ್ಸಂಪ್ಷನ್ ಅಂತ ಕರಿತೀವಿ. ಇನ್ನೊಂದು ಕ್ವಶನ್ ಏನಂತ ಬರ್ಬೋದು ಅಂದ್ರೆ, ಹೂ ಆರ್ ಫ್ರೀ ರೈಡರ್ಸ್ ಅಂತ ಬರ್ತದೆ. ಹೂ ಆರ್ ಫ್ರೀ ರೈಡರ್ಸ್ ಅದರ ಅರ್ಥ ಏನು, ನಾನ್ ಪೇಯರ್ಸ್ ಆಫ್
ಪಬ್ಲಿಕ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಕಾಲ್ಡ್ ಫ್ರೀ ರೈಡರ್ಸ್. ಅಂದ್ರೆ ಸಾರ್ವಜನಿಕ ಸವಲತ್ತುಗಳನ್ನ ಬಳಸ್ಕೊಳ್ತಾರೆ, ಮತ್ತೆ ಅದಕ್ಕೆ ಯಾವುದೇ ತರದ ರಿಟರ್ನ್ ನಾವು ಕೊಡೋದಿಲ್ಲ. ಅಂದ್ರೆ ಈಗ ಒಂದು ವಸ್ತು ಸಾರ್ವಜನಿಕ ಆಸ್ತಿ ಆಗಿದ್ದು ಅದನ್ನ ಅವ್ರು ಬಳಸ್ಕೊಳ್ತಾರೆ, ಮತ್ತೆ ಅದರಿಂದ ಅವ್ರು ಲಾಭ ಪಡ್ಕೊಳ್ತಾರೆ ಹೊರತು ಬೇರೆ ಯಾವುದೇ ರೀತಿಯ ಆದಾಯವನ್ನು ಪಬ್ಲಿಕ್ ಕೊಡದೇ ಇರೋದನ್ನ ಫ್ರೀ ರೈಡರ್ಸ್ ಅಂತ ಕರೀತಾರೆ. ಇದರ ನಂತರದಲ್ಲಿ ಇನ್ನೂ ಕೆಲವು ಪ್ರಶ್ನೆಗಳು ಕೇಳಿದ್ದಾರೆ, ಎಲ್ಲ ಈಸಿ ಪ್ರಶ್ನೆಗಳು. ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಹಾಗಾಗಿ ಇದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ನೋಡಿ, ಒಂದು ಕ್ವಶನ್ ಕೇಳಿದ್ದಾರೆ, ಎಕ್ಸ್ಪ್ಯಾಂಡ್ MRS ಅಂತ ಕೇಳಿದ್ದಾರೆ. ಎಕ್ಸ್ಪ್ಯಾಂಡ್ MRS ಅಂದ್ರೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅಂತ ಅರ್ಥ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಇನ್ನೊಂದು ಕ್ವಶನ್ ಕೇಳಿದ್ದಾರೆ, ಮಾರ್ಜಿನಲ್ ರೆವೆನ್ಯೂ ಅಂದ್ರೆ ಏನು ಅಂತ. ನಾನು ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ಮಾರ್ಜಿನಲ್ ರೆವೆನ್ಯೂ ಅಂದ್ರೆ ಏನು ಅಂತ ಹೇಳಿರಲಿಲ್ಲ, ಬಟ್ ಈಗ ಹೇಳ್ತಾ ಇದ್ದೀನಿ. ಇಟ್ ಈಸ್ ಎ ರೆವೆನ್ಯೂ ಜನರೇಟೆಡ್ ಫ್ರಮ್ ದ ಸೇಲ್ ಆಫ್ ಎ ಅಡಿಷನಲ್ ಯೂನಿಟ್. ಅಂದ್ರೆ ನೀವು ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಈಗ 5000 ಯೂನಿಟ್ ಪ್ರೊಡಕ್ಷನ್ ಆಗಿದೆ ಅಂತ ಇಟ್ಕೊಳ್ಳೋಣ. ಎವ್ರಿ ಇಯರ್ 4000 ಯೂನಿಟ್ಸ್ ಮಾತ್ರ ಸೇಲ್ ಆಗ್ತಾ ಇತ್ತು. ಈ 1000 ಸ್ಟಾಕ್ ಆಗಿ ಉಳಿತಾ ಇತ್ತು. ಇಷ್ಟು ಸೇಲ್ ಆಗ್ತಿತ್ತು, ಇಷ್ಟು ಸ್ಟಾಕ್ ಆಗಿ ಉಳಿತಾ ಇತ್ತು 1000 ಯೂನಿಟ್. ಈ 1000 ಯೂನಿಟ್ ನಾವು ಸೇಲ್ ಮಾಡಿದಾಗ ಅದನ್ನ ನಾವು ಮಾರ್ಜಿನಲ್ ರೆವೆನ್ಯೂ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದರೆ, ಹೈ ಪವರ್ಡ್ ಮನಿ. ರೈಟ್ ದ ಮೀನಿಂಗ್ ಆಫ್ ಹೈ ಪವರ್ಡ್ ಮನಿ ಅಂತ ಕೇಳಿದ್ದಾರೆ. ಹೈ ಪವರ್ಡ್ ಮನಿ ಅಂದ್ರೆ ದ ಕರೆನ್ಸೀಸ್ ವಿಚ್ ಆರ್ ಹೆಲ್ಡ್ ಬೈ ಪಬ್ಲಿಕ್ ಅಂಡ್ ದ ಕಮರ್ಷಿಯಲ್ ಬ್ಯಾಂಕ್ಸ್. ಏನು RBI ಪ್ರಿಂಟ್ ಮಾಡುತ್ತಲ್ಲ, ನೀವು ನೋಡ್ತಿರಲ್ಲ, 20 ರೂಪೀಸ್, 10 ರೂಪೀಸ್, 500 ರೂಪೀಸ್ ನೋಟ್ಸ್ ಏನ್ ನೋಡ್ತಾ ಇದ್ದೀರೋ ಅದೆಲ್ಲ ಹೈ ಪವರ್ಡ್ ಮನಿ ಅಂತ ಕರೀತಾರೆ. ಇನ್ನೊಂದು ಕೇಳಿದರೆ FRBMA ಅಂತ, ಎಕ್ಸ್ಪ್ಯಾಂಡ್ FRBMA. FRBMA ಅನ್ನೋದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ. ಈ ಆಕ್ಟ್ 2003 ಅಲ್ಲಿ ಬರುತ್ತೆ. 2003 ಅಲ್ಲಿ ಬರುತ್ತೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ FRBMA ಆಕ್ಟ್ 2003 ಅಲ್ಲಿ ಬರ್ತದೆ. ಯಾಕೆ ಬರ್ತದೆ ಅಂದ್ರೆ, ಇನ್ ಆರ್ಡರ್ ಟು ಮೇಂಟೈನ್ ಫಿಸ್ಕಲ್ ಡಿಸಿಪ್ಲಿನ್. ಅಂದ್ರೆ ನಾವು ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡಬಾರ್ದು. ಸಾಲ ಮಾಡಿ ಕೂಡ ಈಗ ನಮ್ಮ ಬಜೆಟ್ ನಲ್ಲಿ ನಮ್ದೇನು ರೆಸಿಪ್ಟ್ಸ್ ಅಂದ್ರೆ ಇನ್ಕಮ್ ಏನಿರ್ತದೋ ಅದಕ್ಕಿಂತ ಹೆಚ್ಚು ಎಕ್ಸ್ಪೆಂಡಿಚರ್ ಆದ್ರೆ ಅದನ್ನ ಡೆಫಿಸಿಟ್ ಅಂತಾರೆ. ಕೇಳಿದ್ರ? ಈ ಡೆಫಿಸಿಟ್ ಬಜೆಟ್ ಯೂಶುವಲಿ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಅಥವಾ ಅಂಡರ್ ಡೆವಲಪ್ ಕಂಟ್ರೀಸ್ ಅಲ್ಲಿ ಮಾಡ್ತಾರೆ. ಇದು ಸರ್ಟೈನ್ ಲಿಮಿಟ್ ಅಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ. ಸರ್ಟೈನ್ ಲಿಮಿಟ್ ಅಲ್ಲಿ ಕಾಮನ್ ಸೆನ್ಸ್ ಏನಂದ್ರೆ, ನಾವು ಹೆಚ್ಚೆಚ್ಚು ಇಂಟ್ರೆಸ್ಟ್ ಕೊಡಬೇಕಾಗ್ತದೆ. ಹೊರಗಡೆಯಿಂದ ಸಾಲ ತಂದಷ್ಟು ನಾವು ಹೆಚ್ಚೆಚ್ಚು ಬಡ್ಡಿ ಕಟ್ಟಬೇಕಾಗಿ ಬರ್ತದೆ. ಹಾಗಾಗಿ FRBMA ಆಕ್ಟ್ ನ ಪಾಸ್ ಮಾಡ್ತಾರೆ ಪಾರ್ಲಿಮೆಂಟ್ ಇಂದ. ಇದಾದ ನಂತರದಲ್ಲಿ ಇನ್ನ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವಿದೆ ಅಂದ್ರೆ, ಆವರೇಜ್ ಫಿಕ್ಸ್ಡ್ ಕಾಸ್ಟ್ ಅಂದ್ರೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ. ಪರ್ ಯೂನಿಟ್ ಫಿಕ್ಸ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಎ ಕಮಾಡಿಟಿ ಇಸ್ ಕಾಲ್ಡ್ ಆವರೇಜ್ ಫಿಕ್ಸ್ಡ್ ಕಾಸ್ಟ್. ಅದಕ್ಕೆ ಉತ್ತರ. ನೆಕ್ಸ್ಟ್, ವೈ ಡಸ್ ದ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್ ಅಂತ ಕೇಳಿದ್ದಾರೆ. ಇದು ನಿಮ್ ಫಸ್ಟ್ ಚಾಪ್ಟರ್ ಅಲ್ಲಿ ಬರ್ತದೆ, ಇಂಟ್ರೊಡಕ್ಷನ್ ಟು ಎಕನಾಮಿಕ್ಸ್ ನಲ್ಲಿ. ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್ ಡ್ಯೂ ಟು ದ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ವಿ ಹ್ಯಾವ್ ವೆರಿ ಲಿಮಿಟೆಡ್ ರಿಸೋರ್ಸ್ ಇದೆ ನಮ್ಮ ಹತ್ರ. ನ್ಯಾಚುರಲ್ ಆಗಿರ್ಬೋದು ಅಥವಾ ಯಾವುದೇ ತರದ ರಿಸೋರ್ಸ್ ಕಮ್ಮಿ ಇದೆ, ಬಟ್ ಅವರ್ ವಾಂಟ್ಸ್ ಆರ್ ಅನ್ಲಿಮಿಟೆಡ್. ಅವರ್ ವಾಂಟ್ಸ್, ನಮ್ಮ ಬಯಕೆಗಳೆಲ್ಲ ತೀರದ ಬಯಕೆಗಳು. ಹಾಗಾಗಿ ನಮ್ಗೆ ಸೆಲೆಕ್ಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗ್ತದೆ. ಸೊ ಅವಾಗ ನಮ್ಗೆ ಪ್ರಾಬ್ಲಮ್ ಆಫ್ ಚಾಯ್ಸ್ ಅರೈಸ್ ಆಗ್ತದೆ. ಇನ್ನೊಂದು ಪ್ರಶ್ನೆ ಕೇಳಿದರೆ, ವಾಟ್ ಇಸ್ ದ ಫಾರ್ಮುಲಾ ಆಫ್ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸ್ಯೂಮ್, MPC? ಅದರ ಫಾರ್ಮುಲಾ ಬಂದು ನಿಮಗೆ ಈ ರೀತಿ ಇರ್ತದೆ. ಡೆಲ್ಟಾ ಸಿ, MPC is equal to ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ವೈ. ಸರ್ ಇದೇನು ಸರ್ ಡೆಲ್ಟಾ ಸಿ ಅಂತಿದ್ದೀರಾ?
ಡೆಲ್ಟಾ ಸಿ ಅಂದ್ರೆ ಡೆಲ್ಟಾ ಮೀನ್ಸ್ ಚೇಂಜಸ್, ಸಿ ಅಂದ್ರೆ ಕನ್ಸಂಪ್ಷನ್. ಸೊ ಚೇಂಜಸ್ ಇನ್ ಕನ್ಸಂಪ್ಷನ್ ಡಿವೈಡೆಡ್ ಬೈ ವೈ ಅಂದ್ರೆ ಇನ್ಕಮ್ ಅಂತ ಅರ್ಥ, ಚೇಂಜಸ್ ಇನ್ ಇನ್ಕಮ್. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ ಗಿವ್ ದ ಮೀನಿಂಗ್ ಆಫ್ ರೆವೆನ್ಯೂ ಎಕ್ಸ್ಪೆಂಡಿಚರ್. ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಇಟ್ ಈಸ್ ಎನ್ ಎಕ್ಸ್ಪೆನ್ಸ್ which is required for the normal functioning of the government. ಅಂದ್ರೆ ಗವರ್ನಮೆಂಟ್ ನಾರ್ಮಲ್ ಫಂಕ್ಷನಿಂಗ್ ಇರ್ತದೆ, ಸ್ಯಾಲರಿ ಪೇ ಮಾಡೋದು ಸ್ಟಾಫ್ಗೆ, ಈ ರೀತಿ ಹಲವಾರು ರೀತಿಯ ಎಕ್ಸ್ಪೆಂಡಿಚರ್ಗಳು ಇರ್ತದೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸ್ಯಾಲರಿ ಪೇ ಮಾಡೋದಾಗಿರ್ಬೋದು, ಮತ್ತೆ ಪೆನ್ಷನ್ಗಳು ಪೇ ಮಾಡೋದಾಗಿರ್ಬೋದು, ಈ ಎಲ್ಲವೂ ಕೂಡ ಯಾವುದೇ ರೀತಿಯ ಅಸೆಟ್ ಕ್ರಿಯೇಟ್ ಮಾಡಲ್ಲ ಗೌರ್ಮೆಂಟ್ಗೆ, ಇದು ಎಕ್ಸ್ಪೆಂಡಿಚರ್. ಹಾಗಾಗಿ ಇದನ್ನ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಇನ್ನೊಂದು ಪ್ರಶ್ನೆ ಏನಂತ ಕೇಳ್ತಾರೆ ಅಂದ್ರೆ ಮತ್ತೆ ಇನ್ನೊಂದು ಕ್ವಶನ್ ಯಾವ್ದು ಕೇಳಿದ್ದಾನೆ ಅಂದ್ರೆ ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್. ನಾನು ಈಗ ಆಲ್ರೆಡಿ ನಿಮ್ಗೆ ಮುಂಚೆ ಒಂದು ಹೇಳಿದೆ, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಕನ್ಸಂಪ್ಷನ್ ಬಗ್ಗೆ ಹೇಳಿದೆ. ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದ್ರ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ. ಸೊ ಅದ್ರ ಫಾರ್ಮುಲಾ ಏನು ಅಂದ್ರೆ MPS is equal to ಡೆಲ್ಟಾ ಎಸ್. ಇಲ್ಲಿ ಎಸ್ ಅಂದ್ರೆ ಸೇವಿಂಗ್ಸ್ ಅಂತ, ಡೆಲ್ಟಾ ಅಂದ್ರೆ ಚೇಂಜಸ್ ಇನ್ ಸೇವಿಂಗ್ಸ್ ಡಿವೈಡೆಡ್ ಬೈ ಚೇಂಜಸ್ ಇನ್ ಇನ್ಕಮ್. ಈ ಇಷ್ಟು ಕ್ವಶನ್ಸ್ ಇಂಪಾರ್ಟೆಂಟ್, ತುಂಬಾ ಫ್ರೀಕ್ವೆಂಟ್ ಆಗಿ ಕೇಳಿದ್ದಾರೆ ನಮ್ಮ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳಲ್ಲಿ. ಹಾಗಾಗಿ ನಾನು ಯಾವುದೇ ಕ್ವಶನ್ ನ ಬೋರ್ಡ್ ಮೇಲೆ ಬರೆಯಕ್ಕಾಗಿಲ್ಲ. ನೀವು ಪಾಸ್ ಮಾಡಿ ನಾನು ಕ್ವಶನ್ ಹೇಳ್ತಿರೋವಾಗ ನೀವು ಫಾಸ್ಟ್ ಆಗಿ ಬರ್ಕೊಳ್ಳೋಕೆ ಪ್ರಯತ್ನ ಪಡಿ. ಥ್ಯಾಂಕ್ ಯು.